This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ಡೇಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮನೆಯಿಂದ ಕೆಲಸ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ, ಸ್ಯಾಲ್ರಿ ಸಹ ಚೆನ್ನಾಗಿದೆ. ಡೇಟಾ ಎಂಟ್ರಿ ಕೊಟ್ಟಿರ್ತಾರೆ, ಅದನ್ನು ನೀವು ಸ್ಪ್ರೆಡ್ಶೀಟ್ಸಲ್ಲಿ ಟೈಪ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಫೋನ್ ಮುಖಾಂತರ ಸಹ ನೀವು ಕೆಲಸ ಮಾಡ್ಬೋದು, ಲ್ಯಾಪ್ಟಾಪ್ ಇದ್ದರೂ ಸಹ ನೀವು ಲ್ಯಾಪ್ಟಾಪಲ್ಲಿ ಸಹ ಕೆಲಸ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ಲಾಗಿ ಸಹ ಶೇರ್ ಮಾಡ್ತೀನಿ. ತಡ ಮಾಡಿದ ವೀಡಿಯೋನ ಶುರು ಮಾಡ್ತೀನಿ. ಇಲ್ಲಿ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿದ್ರೆ ನಿಮಗೆ ಫುಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ ಗೈಸ್, ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಫ್ರೆಷರ್ಸ್ಗೆ ಈ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು, ಫ್ರೆಷರ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು ಅಂತ. ಅಕ್ವಾನ್ ಇಂಡಿಯಾ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಆಲ್ರೆಡಿ 100+ ಅಪ್ಲಿಕೆಂಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಪೋಸ್ಟೆಡ್ ಜಸ್ಟ್ 2 ಡೇಸ್ ಮಾತ್ರ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಜಾಬ್ ಡೀಟೇಲ್ಸಲ್ಲಿ ಜಾಬ್ ಹೈಲೈಟ್ಸ್ನ ಚೆಕ್ ಮಾಡಿದ್ರೆ ಪ್ರೊಫಿಷಿಯನ್ಸಿ ಇನ್ ಗೂಗಲ್ ಶೀಟ್ಸ್, MS ಎಕ್ಸೆಲ್ ವಿತ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಡೇಟಾ ಕಾನ್ಫಿಡೆಂಟಲಿ awareness, accurate data entry, data verification, support research projects, data and meet productivity targets ಅಂತ ಕೊಟ್ಟಿದ್ದಾರೆ. ಲೈಕ್ ಈಗ ನಮ್ಮ ಹತ್ರ ಗೂಗಲ್ ಶೀಟ್ಸ್ ಮತ್ತು MS ಎಕ್ಸೆಲ್ ಎಲ್ಲ ಇರುತ್ತಲ್ಲ ಸ್ನೇಹಿತರೆ, ಅಲ್ಲಿ ನೀವು ಕೆಲಸ ಮಾಡಬೇಕಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಬೇಸಿಕ್ ನಾಲೆಜ್ ಅದು ಇರಬೇಕು ಅಂತ ಕೊಟ್ಟಿದ್ದಾರೆ. ಡೇಟಾನ ಎಂಟ್ರಿ ಮಾಡಬೇಕಾಗಿರುತ್ತಂತೆ. ಡೀಟೇಲ್ಸ್ನ ಚೆಕ್ ಮಾಡಿ ವೆರಿಫೈ ಮಾಡಬೇಕಾಗಿರುತ್ತೆ. ರಿಸರ್ಚ್ ಪ್ರಾಜೆಕ್ಟ್ಸ್ಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಕೆಲಸನ ಅಕ್ಯುರೇಟಾಗಿ ಮಾಡಬೇಕಾಗಿರುತ್ತೆ. ಡೇಟಾನ ಕಾನ್ಫಿಡೆನ್ಷಿಯಲ್ ಆಗಿ ಸೇಫಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತಂತೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ 0 to 1 years ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು. ಓನ್ಲಿ 3 ವ್ಯಾಕೆನ್ಸೀಸ್ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಈ ಜಾಬ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸ್ಯಾಲ್ರಿ ನೋಡಿದ್ರೆ 2.25 lakhs per annum ಅಂತ ಕೊಟ್ಟಿದ್ದಾರೆ. ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲಂತೆ. ಇದು ರಿಮೋಟ್ ಆಗಿರುತ್ತೆ. ಸ್ಕಿಲ್ಸ್ ನಿಮಗೆ ಡೇಟಾ ಎಂಟ್ರಿ ಆಪ್ರೇಷನ್ ಬಗ್ಗೆ ಸ್ಕಿಲ್ಸ್ ಏನಾದರೂ ಇದ್ದರೆ ನಿಮಗೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ವಾಟ್ ಯು ವಿಲ್ ಡೂ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡಿದ್ರೆ ಅಕ್ಯುರೇಟಾಗಿ ಡೇಟಾ ಎಂಟ್ರಿನ ಮಾಡಬೇಕಾಗಿರುತ್ತೆ. ನೀವು ಎಂಟರ್ ಡೇಟಾ ಇಂಟು ಸ್ಪ್ರೆಡ್ಶೀಟ್, ಡೇಟಾ ಬೇಸಿಸ್ ಆರ್ ಸಾಫ್ಟ್ವೇರ್ ಅಕ್ಯುರೇಟ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಡೇಟಾ ಕೊಟ್ಟಿರ್ತಾರಂತೆ, ಅದನ್ನೇ ನೀವು ಸ್ಪ್ರೆಡ್ಶೀಟ್ಸು ಡೇಟಾ ಬೇಸಿಸಲ್ಲಿ ಟೈಪ್ ಮಾಡಬೇಕಾಗಿರುತ್ತಂತೆ. ಆ್ಯಂಡ್ ಲಾರ್ಜ್ ಡೇಟಾ ಸೆಟ್ಸ್ ಅನ್ನೋದು ನಿಮಗೆ ಕೊಡ್ತಾರೆ. ಲಾರ್ಜ್ ಡೇಟಾ ಸೆಟ್ಸ್ ಅನ್ನೋದು ಕೊಡ್ತಾರೆ, ಅದನ್ನು ನೀವು ಟೈಪ್ ಮಾಡಬೇಕಾಗಿರುತ್ತೆ. ಅಷ್ಟೇ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಡೇಟಾ ಕರೆಕ್ಟ್ ಇದೆಯಾ ಅಂತ ಸೋರ್ಸ್ ಡಾಕ್ಯುಮೆಂಟ್ ಜೊತೆ ಕಂಪೇರ್ ಮಾಡಿ ಚೆಕ್ ಮಾಡಬೇಕಾಗಿರುತ್ತೆ. ಯಾವುದೇ ಮಿಸ್ಟೇಕ್ ಅಥವಾ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ದರೆ ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ರಿಸರ್ಚ್ ಪ್ರಾಜೆಕ್ಟ್ ಸಪೋರ್ಟಲ್ಲಿ ನೋಡಿದ್ರೆ ಅನಾಲಿಸ್ಟ್ ಟೀಮ್ಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಪ್ರಾಜೆಕ್ಟ್ಗೆ ಬೇಕಾದ ಡೇಟಾ ಕಲೆಕ್ಟ್ ಮಾಡಿಕೊಂಡು ಕಂಪ್ನಿ ಅಥವಾ ESG ರಿಲೇಟೆಡ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ರಿಪೋರ್ಟ್ಸ್ಗೆ ಹೇಗೆಲ್ಲ ಹೆಲ್ಪ್ ಮಾಡಬೇಕಾಗಿರುತ್ತೆ ಅನ್ನೋದು ನೋಡಬೇಕಾಗಿರುತ್ತಂತೆ. ಟಾರ್ಗೆಟ್ಸಲ್ಲಿ ನೋಡಿದ್ರೆ ಡೈಲಿ ವೀಕ್ಲಿ ಟಾರ್ಗೆಟ್ಸ್ ಎಲ್ಲ ಇರುತ್ತಂತೆ. ಅದನ್ನು ಟೈಮ್ಗೆ ಕಂಪ್ಲೀಟ್ ಮಾಡಬೇಕು. ಒಂದೇ ಸಮಯದಲ್ಲಿ ಮಲ್ಟಿಪಲ್ ಟ್ಯಾಂಕ್ಸ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಬೇಕಾಗಿರುತ್ತೆ. ನಿಮ್ಮ ಹತ್ರ ಅಕ್ಯುರೇಸಿ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತೆ. ಬಿಸಿ ಟೈಮಲ್ಲಿ ಎಕ್ಸ್ಟ್ರಾ ಎಫರ್ಟ್ ಏನಾದರೂ ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ ಮನಿ ಅನ್ನೋದು ಸಹ ಇವರು ಪೇ ಮಾಡ್ತಾರಂತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನೋಡಿದ್ರೆ PUC ಆಗಿದ್ದು ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಡಿಗ್ರಿ ಯಾವುದೇ ಸ್ಟ್ರೀಮ್ ಆದರೂ ಅಪ್ಲೈ ಮಾಡ್ಬೋದಂತೆ. ಫ್ರೆಷರ್ಸ್ ಮತ್ತು ಕೆರಿಯರ್ ಚೇಂಜ್ ಮಾಡಬೇಕು ಅಂತ ಇರೋರಿಗೆ ವೆಲ್ಕಮ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಾಂಪ್ರೆನ್ಸೇಷನ್ ಸ್ಕಿಲ್ಸಲ್ಲಿ ನೋಡಿದ್ರೆ ಇನ್ಫಾರ್ಮೇಷನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಇಂಪಾರ್ಟೆಂಟ್ ಡೀಟೇಲ್ಸ್ ಐಡೆಂಟಿಫೈ ಮಾಡೋದು ಬರಬೇಕಾಗಿರುತ್ತಂತೆ ನಿಮಗೆ. ಟೆಕ್ನಿಕಲ್ ಸ್ಕಿಲ್ಸಲ್ಲಿ ನೋಡಿದ್ರೆ ಗೂಗಲ್ ಶೀಟ್ಸ್ ಮತ್ತು MS ಎಕ್ಸೆಲ್ ಬೇಸಿಕ್ ನಾಲೆಜ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಡೇಟಾ ಎಂಟ್ರಿ ಮಾಡುವಾಗ ತುಂಬ ಅಕ್ಯುರೇಸಿ ಮೈಂಟೈನ್ ಮಾಡಬೇಕಾಗಿರುತ್ತೆ. ಎಂಟ್ರೀಸ್ನ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕಾಗಿರುತ್ತಂತೆ. ನೆಕ್ಸ್ಟು ಟೀಮ್ ಮೆಂಬರ್ ಜೊತೆ ಎಲ್ಲ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ, ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕೇಳಬೇಕು, ಕೋಆಪ್ರೇಟ್ ಮಾಡಬೇಕಾಗಿರುತ್ತಂತೆ. ಕೊಲೀಗ್ಸ್ಗೆ ಸಪೋರ್ಟ್ ಮಾಡಬೇಕಾಗಿರುತ್ತಂತೆ. ಕಾನ್ಫಿಡೆನ್ಷಿಯಲ್ ಆಗಿ ನೀವು ಸೆನ್ಸಿಟಿವ್ ಡೇಟಾನ ಹ್ಯಾಂಡಲ್ ಮಾಡಬೇಕಾಗಿರುತ್ತಂತೆ. ಇನ್ಫಾರ್ಮೇಷನ್ನ ಸೆಕ್ಯೂರಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಮೈಂಟೈನ್ ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕಲ್ಚರ್ ಆ್ಯಂಡ್ ಬೆನಿಫಿಟ್ಸಲ್ಲಿ ನೋಡಿದ್ರೆ ಸ್ಯಾಲ್ರಿ ಅನ್ನೋದು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಬೋನಸ್ ಸಹ ಇರುತ್ತಂತೆ. ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಎಕ್ಸ್ಟ್ರಾ ಮನಿ ಅನ್ನೋದು ಸಿಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇದೆ ಅಂತೆ. ಲರ್ನಿಂಗ್ ಎನ್ವಿರಾನ್ಮೆಂಟ್ ಇರುತ್ತಂತೆ. ಆನ್ ಜಾಬ್ ಟ್ರೈನಿಂಗ್ ಕೊಟ್ಟು ನಿಮಗೆ ಈ ಜಾಬ್ ಅನ್ನೋದು ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಗ್ರೋತ್ ಅನ್ನೋದು ಇರುತ್ತಂತೆ ನಿಮಗೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಜಾಬ್ ಡೀಟೇಲ್ಸಲ್ಲಿ ಟೈಮಿಂಗ್ಸ್ ನೋಡಿದ್ರೆ ಇದು ಡೇ ಶಿಫ್ಟ್ ಆಗಿರುತ್ತೆ. ಮಾರ್ನಿಂಗ್ 9 o'clock ಸಂಜೆ 6 ಗಂಟೆವರೆಗೂ ನೀವು ಫುಲ್ ಟೈಮ್ ಕೆಲಸ ಆಗಿರುತ್ತೆ. 1 hour ನಿಮಗೆ ಬ್ರೇಕ್ ಅನ್ನೋದು ಸಿಗುತ್ತೆ. ಅಷ್ಟಾಗಿರುತ್ತೆ ಸ್ನೇಹಿತರೆ. ಡೀಟೇಲ್ಸ್ ಎಲ್ಲ ಟೈಮಿಂಗ್ಸ್ ನೋಡಿದ್ರೆ 9 o'clock 6 o'clock ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಕೆಲಸ ಆಗಿರುತ್ತೆ. ಕೆಳಗಡೆ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ,
ಖಂಡಿತ ನಿಮಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ನೌಕರಿ ಆ್ಯಪ್ ಏನಾದರೂ ಇದ್ದರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಮ್ಯಾನ್ಯುಯಲಾಗಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲೈ ಮಾಡುವಾಗ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.